ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಹನ. ಕತೆ ಬಂಡಿಗೆ ಸ್ವಾಗತ. ನಾವು ನವರಾತ್ರಿಯ ಮೊದಲನೇ ದಿನ ಮತ್ತು ಎರಡನೇ ದಿನದ ಕಥೆಯನ್ನು ಅರ್ಥ ಮಾಡ್ಕೊಂಡ್ವಿ. ಇವತ್ತು ಮೂರನೇ ದಿನ. ಇವತ್ತು ಯಾವ ದೇವಿನ ಪೂಜಿಸ್ತೀವಿ, ಯಾವ ಅವತಾರ, ಕತೆ ಏನು ಎಲ್ಲ ತಿಳ್ಕೊಳ್ಳೋಣ. ಚಂದ್ರಘಂಟ ದುರ್ಗೆಯ ಮತ್ತೊಂದು ಅವತಾರ. ಈ ಅವತಾರಕ್ಕೆ ಕಾರಣ ಏನು? ಮಹಿಷಾಸುರ ಗೊತ್ತಾ ಎಲ್ಲರಿಗೂ? ಮೈಸೂರಿಗೆ ಹೋಗಿ ಒಂದ್ಸರಿ ಚಾಮುಂಡಿ ಬೆಟ್ಟ ನೋಡ್ಕೊಂಬರೋಣ, ಜ್ಞಾಪಿಸ್ಕೊಳ್ಳೋಣ. ಅವಾಗ ಮಹಿಷಾಸುರ ಯಾರು ಅಂತ ನೆನಪಾಗುತ್ತೆ. ಮಹಿಷಾಸುರ ಇಡೀ ಲೋಕನೇ ತಂದಾಗಿಸ್ಕೊಂಡಿರ್ತಾನೆ. ಮತ್ತು ಅದಲ್ಲದೆ ಸ್ವರ್ಗಕ್ಕೆ ಹೋಗಿ ಅದನ್ನು ತಂದಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ, ಆಕ್ರಮಿಸ್ತಾ ಇರ್ತಾನೆ. ಅಲ್ಲಿರೋ ದೇವತೆಗಳೇ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ದೇವತೆಗಳೇ ತಮ್ಮ ಕೈಲಿ ಏನೂ ಆಗದೆ ಇರೋ ಪರಿಸ್ಥಿತಿ ಬಂದಿರತ್ತೆ. ಈ ಕಷ್ಟಗಳನ್ನು ತಾಳಲಾರದೆ ಎಲ್ಲ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಹತ್ರ ತಮ್ಮ ಕಷ್ಟನ ಹೇಳ್ಕೊತಾರೆ ಮತ್ತು ಪರಿಹಾರನ ಕೇಳ್ತಾರೆ. ಆಗ ತ್ರಿಮೂರ್ತಿಗಳು ತಮ್ಮೆಲ್ಲ ಶಕ್ತಿಗಳನ್ನು ಒಂದುಗೂಡಿಸಿ ಒಂದು ರೂಪ ಕೊಡ್ತಾರೆ. ಅದೇ ಚಂದ್ರಘಂಟ. ಮಹಿಷಾಸುರನ ಸಂಹಾರಕ್ಕಾಗಿಯೇ ಹುಟ್ಟಿರೋ ಈ ಚಂದ್ರಘಂಟ ಒಂದು ಯುದ್ಧನ ಘೋಷಿಸ್ತಾಳೆ ಮಹಿಷಾಸುರನ ಸಂಹಾರಕ್ಕಾಗಿ. ಆ ಯುದ್ಧದಲ್ಲಿ ಅವಳ ಶಕ್ತಿ ಹೇಗಿತ್ತು ಅಂದರೆ, ಚಂದ್ರನೇ ಅವಳ ಮೈಯಲ್ಲಿ ಬಂದು ಹೊಳೆಯೋ ಥರ ಕಾಣ್ತಾ ಇತ್ತ, ಮತ್ತು ಆಕಾಶ ಕಂಪಿಸ್ತಾ ಇತ್ತು, ಮತ್ತು ಘಂಟಾಘೋಷಗಳು ಮೊಳಗ್ತಾ ಇತ್ತು. ಚಂದ್ರಘಂಟನಿಗೆ 10 ಕೈಗಳಿರುತ್ತೆ. ಮತ್ತು ಅವಳು ಯುದ್ಧದ ಸಂದರ್ಭದಲ್ಲಿ ಹೇಗಿರ್ತಾಳೆ ಅಂದರೆ, ಅವಳು ಹುಲಿಯ ಮೇಲೆ ಕುಳಿತುಕೊಂಡಿರ್ತಾಳೆ. ಒಂದು ಕೈಲಿ ಗದೆ, ಕಠಾರಿ, ಬಿಲ್ಲು, ಧನಸ್ಸು, ಈ ಥರ 10 ಶಸ್ತ್ರಗಳನ್ನು ಹೊಂದಿರ್ತಾಳೆ. ಹೀಗೆ ಅವಳು ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಅದಾದ ನಂತರ ಇಡೀ ಲೋಕಕ್ಕೆ ಶಾಂತಿ ಕೊಡ್ತಾಳೆ. ನಾವು ಈ ದಿನ ಚಂದ್ರಘಂಟನ ಪೂಜಿಸುವ ಮೂಲಕ ನಮಗೆ ಶಾಂತಿ ಮತ್ತು ದುಷ್ಟಶಕ್ತಿ ವಿರುದ್ಧ ಹೋರಾಡುವ ಒಂದು ಶಕ್ತಿಯು ದೊರೆಯುತ್ತದೆ. ಇವತ್ತು ಚಂದ್ರಘಂಟನ ಕತೆ ಅರ್ಥ ಆಯ್ತಲ್ವಾ? ನಾಳೆ ಮತ್ತೊಂದು ಕತೆ. ಆದರೆ ಅದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಕತೆ ಬಂಡಿಯನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.